ಇವತ್ತು ಅದೇ ರೀತಿಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆ ನಡೆಯಿತು. ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಚಾಮರಾಜನಗರದ ಜನ ಕರೆ ಮಾಡಿದ್ರು, ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಯಾವ ಪಕ್ಷದ ಪರವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನರು ಮತದಾರ ಪ್ರಭುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ವೋಟ್ ಮಾಡಿದ್ದಾರೆ? ಬಿಜೆಪಿನ ಅಥವಾ ಕಾಂಗ್ರೆಸ್ ಅಥವಾ ಬಿಎಸ್ಪಿನ? ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರಪೂರ ಕರೆಗಳು ಬಂದಿವೆ. ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾನ ಸಮೀಕ್ಷೆ ನಡೆಯಿತು. ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ನಡೆದಂತ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತ ಚಾಮರಾಜನಗರ ಕ್ಷೇತ್ರದ ಜನ ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿದ್ರು, ಮುಕ್ತವಾಗಿ ಹಂಚಿಕೊಂಡ್ರು ತಮ್ಮ ಅಭಿಪ್ರಾಯವನ್ನ. ಚಾಮರಾಜನಗರ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಕರೆಗಳ ಮಹಾಪೂರವೇ ಬಂದಿದ್ದಾವೆ. ಇವತ್ತು ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರರು. ಹಾಗಾದ್ರೆ ಯಾವ ಅಭ್ಯರ್ಥಿಯ ಪರವಾಗಿ ಅಥವಾ ಯಾವ ಪಕ್ಷದ ಪರವಾಗಿ ಹೆಚ್ಚಿನ ಮತಗಳು ಬಂದಿದ್ದಾವೆ? ಚಾಮರಾಜನಗರ ಕ್ಷೇತ್ರದ ಮತದಾರರ ಒಲವು ಯಾರ ಪರವಾಗಿದೆ? ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಕರೆಗಳು ಬಂದಿದ್ದಾವೆ? ಈ ಬಾರಿಯೂ ಬಿಜೆಪಿ ಅಭ್ಯರ್ಥಿ ಗೆಲುವು ಸುಲಭ ಆಗುತ್ತಾ ಇಲ್ವಾ? ಬಿಜೆಪಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಬದಲು ಈ ಬಾರಿ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ? ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿತಾರ ಸಚಿವ ಎಚ್.ಸಿ. ಮಹದೇವಪ್ಪನವರು? ಚಾಮರಾಜನಗರ ಕ್ಷೇತ್ರದ ಮತದಾರರ ಒಲವು ಯಾರ ಪರವಾಗಿದೆ, ಯಾವ ಪಕ್ಷದ ಪರವಾಗಿದೆ ಎಲ್ಲವನ್ನೂ ಗಮನಿಸ್ತಾ ಹೋಗೋಣ. ಹಾಗಾದ್ರೆ ಈಗ ಹಾಲಿ ಸಂಸದರು ಯಾರಿದ್ದಾರೆ? ಹಾಲಿ ಸಂಸದರು ಶ್ರೀನಿವಾಸ್ ಪ್ರಸಾದ್. ಯಾವಾಗಲೂ ಗೆಲುವಿನ ಕುದುರೆ ಅಂತ ಅವರನ್ನ ಕರೀತಾರೆ. ಅವರ ಕೆಲಸ, ಕಾರ್ಯವೈಖರಿ, ಅಭಿವೃದ್ಧಿ ಹೇಗಿದೆ? ಸಹಜವಾಗಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಅವರು ಬಿಜೆಪಿಯ ಸಂಸದರು, ಕಳೆದ ಬಾರಿ ಗೆದ್ದಂತ ಸಂಸದರು. ಅವರ ಅಭಿವೃದ್ಧಿ ಕಾರ್ಯಗಳನ್ನ ನೆನಪಿನಲ್ಲಿಟ್ಕೊಂಡು ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರು ಕರೆ ಮಾಡಿ ವೋಟ್ ಮಾಡಿದ್ದಾರೆ. ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಲ್ಲೋದಿಲ್ಲ ಅನ್ನೋದು ಗೊತ್ತಾಗಿರುವಂತ ವಿಚಾರ. ಹಾಗಾದ್ರೆ ಬಿಜೆಪಿ ಯಾರಿಗೆ ಈ ಬಾರಿ ಅಲ್ಲಿ ಟಿಕೆಟ್ ಕೊಡುತ್ತೆ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ. ಜೊತೆಗೆ 2024 ಯಾರಿಗೆ ಟಿಕೆಟ್ ಹಾಗಾದ್ರೆ ಬಿಜೆಪಿ ಕಡೆಯಿಂದ? ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ. ಬಹಳ ಪ್ರಮುಖವಾಗಿ ಮಾಜಿ ಸಚಿವ ಎನ್ ಮಹೇಶ್ ಅವರಿದ್ದಾರೆ. ಎನ್ ಮಹೇಶ್ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ಮೋಹನ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅದಾದ ನಂತರ ಬಾಲರಾಜ್ ಅವರ ಹೆಸರು ಕೂಡ ಇಲ್ಲಿ ಮುಂಚೂಣಿಯಲ್ಲಿರೋದು. ನಮಗೂ ಟಿಕೆಟ್ ಕೊಡಿ ಅಂತ ಹೇಳಿ ಬಾಲರಾಜ್ ಕೇಳ್ತಾ ಇದ್ದಾರೆ. ಜೊತೆಗೆ ಕೋಟೆ ಶಿವಣ್ಣ ಬಿಜೆಪಿಯ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ಎನ್ ಮಹೇಶ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇದು ಬಿಜೆಪಿಯ ಆಕಾಂಕ್ಷಿಗಳ ಲಿಸ್ಟ್ ನಾವು ಗಮನಿಸ್ತಾ ಇದ್ದೀವಲ್ಲ. ಡಾಕ್ಟರ್ ಮೋಹನ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಆದರೆ ಬಿಜೆಪಿಯವರು ಯಾರಿಗೆ ಈ ಬಾರಿ ಟಿಕೆಟ್ ಕೊಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಎನ್ ಮಹೇಶ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಬಾಲರಾಜ್ ಅವರು ಕೊಡ್ತಾರಾ ಗೊತ್ತಿಲ್ಲ. ಅಥವಾ ಇನ್ನೊಂದು ಹೊಸ ಮುಖಕ್ಕೆ ಏನಾದರೂ ಮಣೆ ಹಾಕಬಹುದಾ ಗೊತ್ತಿಲ್ಲ, ಯಾರಿಗೆ ಮಣೆ ಹಾಕ್ತಾರೆ ಅಂತ ಹೇಳಿ. ಹಾಗಾಗಿ ನಾವು ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಕಾದು ನೋಡಬೇಕಾಗಿದೆ ಬಿಜೆಪಿಯವರು ಯಾರಿಗೆ ಅಲ್ಲಿ ಮಣೆ ಹಾಕ್ತಾರೆ ಅಂತ ಹೇಳಿ. ಏನೋ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಗಬಹುದು? ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಎಚ್.ಸಿ. ಮಹದೇವಪ್ಪನವರಿದ್ದಾರೆ, ಸುನಿಲ್ ಬೋಸ್ ಅವರಿದ್ದಾರೆ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಚ್.ಸಿ. ಮಹದೇವಪ್ಪ ಈಗ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಸಚಿವರವರು. ಅದಾದ ನಂತರ ಸುನಿಲ್ ಬೋಸ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಇಬ್ಬರ ಹೆಸರು ಚಾಲ್ತಿಯಲ್ಲಿರೋದು. ಸುನಿಲ್ ಬೋಸ್ ಬೇರೆ ಯಾರೂ ಅಲ್ಲ, ಎಚ್.ಸಿ. ಮಹದೇವಪ್ಪನವರ ಮಗ. ಅಂದ್ರೆ ಎಚ್.ಸಿ. ಮಹದೇವಪ್ಪನವ್ರಿಗೆ ನೀವೇ ನಿಂತ್ಕೊಳ್ಳಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಬೇಡ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಎಚ್.ಸಿ. ಮಹದೇವಪ್ಪನವರು ಕೇಳ್ತಾ ಇದ್ದಾರೆ. ಆದ್ರೆ ಗೊತ್ತಿಲ್ಲ ಹೈಕಮಾಂಡ್ ನಾಯಕರು ಏನ್ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ. ಅಲ್ಲಿ ಒಳಗೊಳಗೆ ಒಂದು ಸಮೀಕ್ಷೆಯನ್ನ ನಡೆಸ್ತಾರೆ ಕಾಂಗ್ರೆಸ್ ನಾಯಕರು ಕೂಡ. ಇನ್ನು ವಿಧಾನಸಭಾ ಕ್ಷೇತ್ರಗಳು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಹನೂರು ಎಂ.ಆರ್. ಮಂಜುನಾಥ್ JDSನ MLA, ಏಕೈಕ MLA ಅಲ್ಲಿರೋದು. ಅದಾದ ನಂತರ ಕೊಳ್ಳೇಗಾಲ A.R. ಕೃಷ್ಣಮೂರ್ತಿ ಕಾಂಗ್ರೆಸ್. ಅದಾದ ನಂತರ ಚಾಮರಾಜನಗರ C. ಪುಟ್ಟರಂಗಶೆಟ್ಟಿ ಕಾಂಗ್ರೆಸ್. ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ಕ್ಕೆ 7 ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕೊಂಡ್ಬಿಟ್ಟಿದೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ. ಒಂದೇ ಒಂದು JDSಗೆ ಬಿಟ್ಟು ಕೊಟ್ಟಿರೋದು, ಅದು ಹನೂರು ಕ್ಷೇತ್ರ. ಅಲ್ಲಿ
MR ಮಂಜುನಾಥ್ ಅವರಿದ್ದಾರೆ MLA JDS ಕಡೆಯಿಂದ. ಇನ್ನು ಉಳಿದಂತ 7 ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಾರುಪತ್ಯವನ್ನ ಮೆರೆದಿರೋದು. ಕೊಳ್ಳೇಗಾಲ AR ಕೃಷ್ಣಮೂರ್ತಿ ಇದ್ದಾರೆ, ಚಾಮರಾಜನಗರ ಸಿ ಪುಟ್ಟರಂಗ ಶೆಟ್ಟಿ ಅವರಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಹೋಗೋಣ. ಇದು ಹನೂರ್ ಆಯ್ತು, ಕೊಳ್ಳೇಗಾಲ ಆಯ್ತು. ಇನ್ನು ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್ ಕಾಂಗ್ರೆಸ್ನ MLA ಇರೋದು. ಅದಾದ ನಂತರ HD ಕೋಟೆ ಅನಿಲ್ ಕುಮಾರ್ ಇದ್ದಾರೆ ಕಾಂಗ್ರೆಸ್ನ MLA. ವರುಣ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದ ದೊರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವರ ಕ್ಷೇತ್ರ ವರುಣ. ಘಟಾನುಘಟಿ ನಾಯಕರುಗಳು ಇರುವಂತ ಕ್ಷೇತ್ರ ಅದು. HC ಮಹದೇವಪ್ಪನವರಿದ್ದಾರೆ, ವರುಣಾದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಹೀಗೆ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಗೆದ್ದಿರುವಂತ ಕ್ಷೇತ್ರ ಅದು. ಸಹಜವಾಗಿ ಕುತೂಹಲ ಇದ್ದೇ ಇದೆ. ಇನ್ನು ಟಿ ನರಸೀಪುರ ಕ್ಷೇತ್ರ HC ಮಹದೇವಪ್ಪನವರು, ಅವರ ಹೆಸರು ಕೂಡ ಇಲ್ಲಿ ಮುಂಚೂಣಿಯಲ್ಲಿರೋದು. ನೀವೇ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಲೋಕಸಭೆಗೆ, ಆದ್ರೆ ಗೊತ್ತಿಲ್ಲ ಅವ್ರು ನಿಲ್ತಾರೋ ಇಲ್ವೋ ಅಂತ ಹೇಳಿ. ಇನ್ನು ನಂಜನಗೂಡು ದರ್ಶನ್ ಧ್ರುವ ನಾರಾಯಣ್ ಅವರ ಪುತ್ರ ದರ್ಶನ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಧ್ರುವ ನಾರಾಯಣ್ ಅವರ ಹೆಸರು ಹೇಗಿದೆ ಅಲ್ಲಿ. ಜೊತೆಗೆ ಅವರು ಗೆದ್ದಿರೋದು, ಕಳೆದ ಬಾರಿ ಅವರು ಕಡಿಮೆ ಅಂತರದಲ್ಲಿ ಸೋತಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಇದೇ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ನವರು ಚಾಮರಾಜನಗರ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತಾನೆ ಶಪಥವನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಇಲ್ಲಿ ಪ್ರಬಲವಾದಂತ ಆಕಾಂಕ್ಷಿಗಳಿದ್ದಾರೆ. ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಚಾಮರಾಜನಗರ ಕ್ಷೇತ್ರ ಇದೆಯಲ್ಲ, ಇದು ಒಂದು ಕಾಲದ ಕಾಂಗ್ರೆಸ್ನ ಭದ್ರಕೋಟೆ. ಇವತ್ತಿಗೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಕರೀತಾರೆ. ಹಾಗಾದ್ರೆ ಪಕ್ಷಗಳ ಬಲಾಬಲ ಗಮನಿಸ್ತಾ ಹೋಗೋಣ ನಾವೀಗ. ಹೇಗಿದೆ ಪಕ್ಷಗಳ ಬಲಾಬಲ? ಶ್ರೀನಿವಾಸ್ ಪ್ರಸಾದ್ ಅಭ್ಯರ್ಥಿಗಳ ಬಲಾಬಲ. ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ 5,68,537 ಮತಗಳನ್ನ 2019 ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಿದ್ರು. 5,68,537 ಮತಗಳನ್ನ, ಅಂದ್ರೆ 44.74%. ಇನ್ನು ಧ್ರುವ ನಾರಾಯಣ್ ಇವತ್ತು ನಮ್ಮ ಜೊತೆಗಿಲ್ಲ. ಧ್ರುವ ನಾರಾಯಣ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು. ಆ ಸಂದರ್ಭದಲ್ಲಿ 5,66,770 ಮತಗಳನ್ನ ಧ್ರುವ ನಾರಾಯಣ್ ಅವರು ಪಡೆದುಕೊಂಡಿದ್ರು, ಅಂದ್ರೆ 44.60%. ಇನ್ನು ಡಾಕ್ಟರ್ ಶಿವಕುಮಾರ್ BSP ಕಡೆಯಿಂದ ಸ್ಪರ್ಧೆ ಮಾಡಿದ್ರು, 87,631 ಮತಗಳನ್ನ ಪಡೆದುಕೊಂಡಿದ್ರು. ಅಂದ್ರೆ ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೆಕ್ ಟು ನೆಕ್ ಫೈಟ್ ನಡೆದಿತ್ತು. ಕಡಿಮೆ ಅಂತರದ ಮತಗಳಿಂದ ಸೋತಿದ್ರು ಧ್ರುವ ನಾರಾಯಣ್. ಏನು ಅಭ್ಯರ್ಥಿಗಳು ಪಡೆದಂತ ಮತಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಚಲಾವಣೆಯಾದ ಒಟ್ಟು ಮತಗಳು 12,70,725, ಅಂದ್ರೆ 75.35% ಮತಗಳನ್ನ, ಅಂದ್ರೆ ಒಟ್ಟಾರೆ ಮತಗಳು ಚಲಾವಣೆ ಆಗಿರೋದು. ಶ್ರೀನಿವಾಸ್ ಪ್ರಸಾದ್ ಗೆಲುವಿನ ಅಂತರ ಕೇವಲ 1,817. ಹಾಗಾಗಿನೇ ಈ ಬಾರಿ ಬಹಳಷ್ಟು ದೊಡ್ಡ ಮಟ್ಟದ ಫೈಟ್ ಇದೆ. ಹೈ ವೋಲ್ಟೇಜ್ ಸಮರ ಈ ಒಂದು ಕ್ಷೇತ್ರದಲ್ಲಿ ಏರ್ಪಡೋದ್ರಲ್ಲಿ ಅನುಮಾನನೇ ಇಲ್ಲ. ಇದು ನಮ್ಮ ಭದ್ರಕೋಟೆ ಅಂತ ಕಾಂಗ್ರೆಸ್ ತೊಡೆ ತಟ್ಟಿ ಹೇಳ್ತಾ ಇದೆ. ಕಳೆದ ಬಾರಿ ನಾವು ಸೋತಿರಬಹುದು, ಕಡಿಮೆ ಅಂತರದಲ್ಲಿ ಸೋತಿದ್ದೀವಿ, ಆದ್ರೆ ಜನರ ವಿಶ್ವಾಸವನ್ನ ನಾವು ಗಳಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಈ ಬಾರಿ ಜನ ನಮಗೆ ಖಂಡಿತವಾಗಿಯೂ ಮತ ಹಾಕ್ತಾರೆ ಅಂತ ಕಾಂಗ್ರೆಸ್ನ ನಾಯಕರು ಬಹಳಷ್ಟು ವಿಶ್ವಾಸದಿಂದ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಮತದಾರರು ಎಷ್ಟು ಜನ ಇದ್ದಾರೆ? ಮತದಾರರ ವಿವರವನ್ನ ನಾವು ಗಮನಿಸ್ತಾ ಹೋಗೋಣ. ಒಟ್ಟು ಮತದಾರರು 18,114 ಜನ ಇದ್ದಾರೆ. 18,114 ಜನ. ಪುರುಷರು ಅದರಲ್ಲಿ 8,90,000 ಜನ ಇದ್ದಾರೆ. ಮಹಿಳೆಯರು 9,10,000 ಇದ್ದಾರೆ. ಇದು ಅಲ್ಲಿನ ಮತದಾರರ ವಿವರ. ಟೋಟಲ್ 18,114. ಆ 114 ಏನಿದಾರಲ್ಲ ಅವರು ತೃತೀಯ ಲಿಂಗಿಗಳು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಪುರುಷರು 8,90,000, ಮಹಿಳೆಯರು 9,10,000. ಇದು ಅಲ್ಲಿನ ಮತದಾರ ಪ್ರಭುಗಳ ವಿವರ. ಆದರೆ ಈ ಬಾರಿ ಈ ಮತದಾರ ಪ್ರಭುಗಳು ಯಾವ ಪಕ್ಷದ ಕೈ ಹಿಡಿತಾರೆ ಅನ್ನೋ ಕುತೂಹಲ ಅಂತೂ ಎಲ್ಲರಿಗೂ ಇದ್ದೇ ಇದೆ. ಇನ್ನು ಜಾತಿವಾರು ಲೆಕ್ಕಾಚಾರ ಏನಿದೆ, ಏನ್ ಹೇಳುತ್ತೆ ಜಾತಿವಾರು ಲೆಕ್ಕಾಚಾರ ಗಮನಿಸ್ತಾ ಹೋಗೋಣ. ಒಟ್ಟು ಮತದಾರರು 18,114 ಇದ್ದಾರೆ. SC ಸಮುದಾಯದವರು ಅಲ್ಲಿ 4,60,000 ಜನ ಇದ್ದಾರೆ. SC ಕ್ಷೇತ್ರ ಅದು. ಇನ್ನು ನಾಯಕ ಸಮುದಾಯದವರು 3,20,000 ಜನ ಇದ್ದಾರೆ. ಲಿಂಗಾಯತರು 4,20,000 ಜನ ಇದ್ದಾರೆ. ಅಂದ್ರೆ SC ಸಮುದಾಯದವರ ಸಂಖ್ಯೆನೇ ಅಲ್ಲಿ ಅಧಿಕ, 4,60,000 ಜನ ಇದ್ದಾರೆ. ಇನ್ನು ಒಪ್ಪಾರ ಸಮುದಾಯದವರು
1,80,000, ಕುರುಬ ಸಮುದಾಯದವರು 1,30,000, ಒಕ್ಕಲಿಗರು 1,80,000 ಮತದಾರರು ಅಲ್ಲಿ ಇದ್ದಾರೆ. ಅಂದ್ರೆ ಜಾತಿ ಲೆಕ್ಕಾಚಾರ ಅಷ್ಟು ಜನ ಇದ್ದಾರೆ ಅಂತ. ಇನ್ನು ಮುಸ್ಲಿಮರು 90,000 ಇದ್ದಾರೆ, ಇತರೆ 1,50,000 ಜನ ಇದ್ದಾರೆ. ಅಂದ್ರೆ ಈ ಕ್ಷೇತ್ರದಲ್ಲಿ ಪ್ರಬಲ ಅಂದ್ರೆ ಅದು SC ಅತಿ ಹೆಚ್ಚು ಪ್ರಬಲ ಸಮುದಾಯ ಅಂದ್ರೆ ಈ ಕ್ಷೇತ್ರದಲ್ಲಿ SC ಸಮುದಾಯ ಇರೋದು. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ, ಯಾರು ಯಾವ ಸಮುದಾಯ ಯಾವ ಪಕ್ಷದ ಪರವಾಗಿ ನಿಲ್ಲುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಸಹಜವಾಗಿದ್ದೇ ಇದೆ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ನವರಂತೂ ನಾವು ಯಾವುದೇ ಕಾರಣಕ್ಕೂ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಈ ಪಕ್ಷಗಳ ಪ್ಲಸ್ ಏನು ಮೈನಸ್ ಏನು ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗ ಬಿಜೆಪಿ JDS ಮೈತ್ರಿ ಪ್ಲಸ್, ಇವರಿಗೆ ಏನ್ ಪ್ಲಸ್ ಆಗ್ಬಹುದು? ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು, ಜೊತೆಗೆ ಬಿಜೆಪಿ ಜೊತೆಯಲ್ಲಿ JDS ಮೈತ್ರಿ ಮಾಡಿಕೊಂಡಿರೋದು ಕೂಡ ಪ್ಲಸ್ ಆಗುತ್ತೆ. ಕ್ಷೇತ್ರದಲ್ಲಿರುವ ಶ್ರೀನಿವಾಸ್ ಪ್ರಸಾದ್ ಅವರ ವರ್ಚಸ್ಸು ಮತ್ತು ಪ್ರಭಾವ, ಪ್ರಧಾನಿ ನರೇಂದ್ರ ಮೋದಿ ಅಲೆ ಮತ್ತು ಕೇಂದ್ರದ ಯೋಜನೆಗಳು, ಇದು ಬಿಜೆಪಿ ಹಾಗೂ JDSನ ಕೈ ಹಿಡಿಯುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಏನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದು JDS ಕೂಡ ಇದೆ. ಹಾಗಾಗಿ JDSನವರು ಬೆಂಬಲ ಕೂಡ ಬಿಜೆಪಿ ಅವ್ರಿಗೆ ಇದ್ದೇ ಇರುತ್ತೆ. ಏನು ಬಿಜೆಪಿ JDS ಮೈನಸ್ ಏನು? ಹಾಗಾದ್ರೆ ಬಿಜೆಪಿಗೆ ಕ್ಷೇತ್ರದಲ್ಲಿ ಬಹುತೇಕ ನೆಲೆ ಇಲ್ಲ, JDSನ ಆಸರೆಯನ್ನೇ ನಂಬ್ಕೊಂಡಿದ್ದಾರೆ ಅವರು. ಏನು ಬಿಜೆಪಿ ಮೈತ್ರಿಗೆ JDS ಕಾರ್ಯಕರ್ತರಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ. 8 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಮಾತ್ರ JDSನ MLA ಇದ್ದಾರೆ, ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ. ಇನ್ನು ಬಿಜೆಪಿ ಅಂತೂ ಅಲ್ಲಿ ಇಲ್ವೇ ಇಲ್ಲ ಬಿಡಿ. ಕಳೆದ 5 ವರ್ಷಗಳಲ್ಲಿ ಯಾವುದೇ ಮಹತ್ವದ ಕೊಡುಗೆ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಬಿಜೆಪಿಯ ಸಂಸದರಿದ್ದಾರೆ, ಕಳೆದ 5 ವರ್ಷದಲ್ಲಿ ಅಲ್ಲಿ ಅಭಿವೃದ್ಧಿ ಶೂನ್ಯ ಅಂತ ಹೇಳಕ್ಕಾಗಲ್ಲ, ಆದ್ರೆ ಜನರಿಗೆ ಬೇಕಾಗಿದ್ದಲ್ಲಿ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನ ಪ್ಲಸ್ ಏನು, ಕಾಂಗ್ರೆಸ್ನ ಮೈನಸ್ ಏನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಲೋಕಕ್ಷೇತ್ರ ವ್ಯಾಪ್ತಿಯಲ್ಲಿ ಸಿಎಂ ಸಚಿವರು ಸೇರಿ ಪ್ರಬಲ ನಾಯಕರಿದ್ದಾರೆ. ಸಿಎಂ ವರುಣಾ ಸೇರಿ 7 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಶಾಸಕರು 7ಕ್ಕೆ 7 ಅಂದ್ರೆ 8ರ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ತಳಮಟ್ಟದ ಕಾರ್ಯಕರ್ತರ ಬಲ ಇದೆ. ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಜನರಲ್ಲಿ ವಿಶ್ವಾಸ ಇನ್ನಷ್ಟು ಹೆಚ್ಚಾಗಿದೆ. ಬಹಳ ಪ್ರಮುಖವಾಗಿ ಅಲ್ಲಿ ಸಿಎಂ ಇದ್ದಾರೆ, ಅದೇ ಕ್ಷೇತ್ರದವರು. ಇನ್ನು ಮೈನಸ್ ಪಾಯಿಂಟ್ ಏನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಗ್ಯಾರಂಟಿ ಜಾರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿರೋದು, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾಗಿರುವ ಗುಂಪುಗಾರಿಕೆ ಮತ್ತು ಗೊಂದಲ, ಆ ಗೊಂದಲ ಅಂತೂ ಕಂಟಿನ್ಯೂ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಲೋಕಸಮರದಲ್ಲಿ ಮೋದಿ ವರ್ಚಸ್ಸು ಪ್ರಭಾವ ಹಿಮ್ಮೆಟ್ಟಿಸುವ ಸವಾಲಿದೆ. ಗ್ಯಾರಂಟಿ ಜಾರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿರೋದು ಒಂದು ಪಾಯಿಂಟು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ ಮತ್ತು ಗೊಂದಲ ಇದೆ. ಜೊತೆಗೆ ಮೋದಿಯ ವರ್ಚಸ್ಸನ್ನ ಹಿಮ್ಮೆಟ್ಟಿಸುವ ನಾಯಕರಂತೂ ಅಲ್ಲಿ ಇಲ್ಲ. ಹಾಗಾಗಿನೇ ಅದು ಕೂಡ ಅವರಿಗೆ ಮೈನಸ್ ಆಗುತ್ತೆ. ಇನ್ನು ನಾವು ಇವತ್ತಿನ ಏನು ಸಮೀಕ್ಷೆ ನಡೀತಲ್ಲ, ಕಾಲ್ ಮಾಡಿ ವೋಟ್ ಮಾಡಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು. ರಿಸಲ್ಟ್ ನೋಡೋಣ.